Hi dear students, welcome to today's class. So in our previous classes, we have already learned about some of the animal kingdoms. So animal kingdoms ಅಲ್ಲಿ ಬರ್ತಕ್ಕಂತ so ಎಲ್ಲ ತರಹದ ಪ್ರಾಣಿಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ ಹೌದಾ. So for example ನೋಡ್ರಿ, so like what protochordata. Okay, so now previous classes ಅಲ್ಲಿ ಏನು so mollusca kingdom ಬಗ್ಗೆ ಅಥವಾ protochordata ಬಗ್ಗೆ arthropoda ಬಗ್ಗೆ so different types of animals ಗಳ ಬಗ್ಗೆ ಅಂದ್ರೆ so ಯಾವ ರೀತಿಯಾಗಿ ಪ್ರಾಣಿಗಳು so ಕೆಲವೊಂದಿಷ್ಟು ಪ್ರಾಣಿಗಳು ಏನ್ ಮಾಡ್ತಾವ so ನೀರಿನಲ್ಲಿ ವಾಸಿಸ್ತಾವ so ಅವರ ಬಾಡಿ ಸ್ಟ್ರಕ್ಚರ್ ಏನು ಅನ್ನೋದ್ರ ಬಗ್ಗೆ ನಾವು so previous classes ಅಲ್ಲಿ ಸ್ಟಡಿ ಮಾಡಿದ್ವಿ. ಓಕೆ, so for example ನೋಡ್ರಿ protochordata. ಸೊ ಇದು ಯಾವ ತರ ಇರ್ತೈತಿ ಈ ಜೀವಿ ಸೊ ಆಲ್ಮೋಸ್ಟ್ ನೀರಿನಲ್ಲಿ ವಾಸಿಸ್ತಿರ್ತೈತಿ. ಯಾವುದು ಪ್ರೋಟೋಕಾರ್ಡೇಟಾ ಕಿಂಗ್ಡಮ್ ಗೆ ಸಂಬಂಧಪಟ್ಟಂತ ಒಂದು ಜೀವಿ ಏನ್ ಮಾಡ್ತೈತಿ ಸೊ ಹೆಚ್ಚಾಗಿ ನೀರಿನಲ್ಲಿ ಕಂಡು ಬರ್ತಕ್ಕಂತ ಒಂದು ಜೀವಿ ಸಮುದಾಯ ಐತಿ. ಸೊ ಅದು ಬಾಡಿ ಯಾವ ತರ ಇರ್ತೈತಿ ಅಂದ್ರೆ ಬೈಲ್ಯಾಟರಲಿ ಸಿಮೆಟ್ರಿಕಲ್ ಅಂಡ್ ಆಲ್ಸೋ ಟ್ರಿಪ್ಲೋಬ್ಲಾಸ್ಟಿಕ್ ಅಂದ್ರೆ ಸೊ ಅವ್ರ ಬಾಡಿ ಒಳಗ ಸೊ 3 ಲೇಯರ್ಸ್ ಆಫ್ ಸ್ಕಿನ್ ಇರ್ತಾವ ಅಂದ್ರ ಸೊ ಸ್ಕಿನ್ ಏನಾಗಿರ್ತೈತಿ 3 ರೀತಿಯಲ್ಲಿ ಕಂಡು ಬರ್ತೈತಿ. ಮತ್ತೆ ಬೈಲ್ಯಾಟರಲಿ ಸಿಮೆಟ್ರಿಕ್ ಅಂದ್ರೆ ಸೊ ಅದ್ರ ಎರಡು ಭಾಗ ಕೂಡ ಸಿಮಿಲರ್ ಇರ್ತಾವ, ಎರಡು ಪಾರ್ಟ್ ಏನಾಗಿರ್ತಾವ ಸೊ ಐಡೆಂಟಿಕಲ್ ಸಿಮಿಲರ್ ಪಾರ್ಟ್ ಇರ್ತಾವ ಹೌದಾ ಅದ್ರ ಬಾಡಿ ಸ್ಟ್ರಕ್ಚರ್. ಓಕೆ, ಅಂಡ್ ಹಿಯರ್ ದೇ ಹ್ಯಾವ್ ಅ ನೋಟೋಕಾರ್ಡ್. ನೋಟೋಕಾರ್ಡ್ ಅಂದ್ರೆ ಸೊ ಈ ತರ ಪ್ರಾಣಿಗಳಲ್ಲಿ ಬೆನ್ನೆಲುಬು ಕಂಡು ಬರ್ತೈತಿ. ಬಟ್ ನಾವು ಮುಂಚೆ ಏನ್ ಸ್ಟಡಿ ಮಾಡಿದ್ವಲ್ಲ ಲೈಕ್ ಆರ್ಥ್ರೋಪೋಡಾ ಆಗಿರ್ಬೋದು, ಮೊಲಸ್ಕ್ ಆಗಿರ್ಬೋದು, ಸೊ ಆ ತರ ಎಲ್ಲಾ ಜೀವಿಗಳಲ್ಲಿ ಬೆನ್ನೆಲುಬನ್ನ ನೋಡಿಲ್ಲ. ಅಕಶೇರುಕಗಳು ಅಂತ ಏನ್ ಕರಿತೀವಲ್ಲ ಸೊ ನಾವ್ ಏನ್ ಸ್ಟಡಿ ಮಾಡಿದ್ವಲ್ಲ ಈ ಎಲ್ಲಾ ಪ್ರಾಣಿ ವರ್ಗಗಳು ಅಕಶೇರುಕಗಳು ಅಂತ ಕರಿತೀವಿ. ಅಂದ್ರೆ ಸೊ ಬೆನ್ನೆಲುಬು ಇರಂಗಿಲ್ಲ, ಬ್ಯಾಕ್ ಬೋನ್ ಇರಂಗಿಲ್ಲ. ಓಕೆ, and here so but here one of the protochordate so they have what notochord structure. so ಈ ಒಂದು ಪ್ರಾಣಿಯ ಒಂದು ದೇಹದಲ್ಲಿ ಏನಾಗಿರ್ತೈತಿ ಅಂದ್ರೆ ನೋಟೋಕಾರ್ಡ್ ಸ್ಟ್ರಕ್ಚರ್ ಇರ್ತೈತಿ. ಸೊ ಅದು ಏನು ಪರ್ಮನೆಂಟ್ ಇರಂಗಿಲ್ಲ ಅಂದ್ರೆ ಸೊ ಅದರದ ಕಂಪ್ಲೀಟ್ ಲೈಫ್ ಸೈಕಲ್ ಅಲ್ಲಿ ಸೊ ಏನು ಅದರ ಜೀವನ ಪರ್ಯಂತ ಸೊ ಇದು ಏನು ಪ್ರೋಟೋಕಾರ್ಡೇಟಾ ನೋಟೋಕಾರ್ಡ್ ಅಥವಾ ಬೆನ್ನೆಲುಬನ್ನ ಹೊಂದಿರಂಗಿಲ್ಲ. ಓಕೆ, and here notochord provides what place for muscles to attach for ease of movements. so here notochord ಏನ್ ಮಾಡ್ತೈತಿ ಪ್ರೋಟೋಕಾರ್ಡೇಟಾಗಳಲ್ಲಿ ಸೊ ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ಸೊ ಒಂದ್ ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಗೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಯೂಸ್ ಆಗೈತಿ. ಓಕೆ, protochordates may not have a proper notochord present at all stages in their lives. ಸೊ ಅಂದ್ರೆ ಸೊ ಬೈ ಬರ್ತ್ ಆಗ್ಲಿ ಅಥವಾ ಏನೋ ಲೈಫ್ ಟೈಮ್ ಮುಗಿಯೋದ್ರಲ್ಲಿ ಆದ್ರೆ ಅಂದ್ರೆ ಇವೆರಡು ಮಧ್ಯದಲ್ಲಿ ಏನಾಗಿರ್ತೈತಿ ಏನೋ ಈ ನೋಟೋಕಾರ್ಡ್ ಸ್ಟ್ರಕ್ಚರ್ ಕಂಡು ಬರ್ತೈತಿ. ಬಟ್ ಕಂಪ್ಲೀಟ್ ಸ್ಟ್ರಕ್ಚರ್ ಕಂಡು ಬರಂಗಿಲ್ಲ. ಬೆನ್ನೆಲುಬಿನ ಕಂಪ್ಲೀಟ್ ಸ್ಟ್ರಕ್ಚರ್ ಈ ಪ್ರೋಟೋಕಾರ್ಡೇಟಾಗಳಲ್ಲಿ ಸೊ ಅಷ್ಟೊಂದು ಚೆನ್ನಾಗಿ ಬೆಳವಣಿಗೆ ಆಗಿರಂಗಿಲ್ಲ. ಓಕೆ, ಅಂಡ್ ಹಿಯರ್ ಫಾರ್ ಎಕ್ಸಾಂಪಲ್ಸ್ Balanoglossus and Hardmania and Amphioxus. So these are the what some of the examples of the protochordata animals. So protochordata animals ಗಳಲ್ಲಿ so ಬರ್ತಕ್ಕಂತ ಕೆಲವೊಂದಿಷ್ಟು ಜೀವಿಗಳು ಯಾವುವು ಅಂದ್ರೆ Balanoglossus, Hardmania and Amphioxus. So these are what some of the examples of the what protochordates. And next point is what vertebrates. ವರ್ಟಿಬ್ರೇಟ್ಸ್ ಅಂದ್ರೆ ಏನು ಕಶೇರುಕಗಳು ಅಂದ್ರೆ ಬೆನ್ನೆಲುಬನ್ನ ಹೊಂದಿರತಕ್ಕಂತ ಪ್ರಾಣಿಗಳಿಗೆ ಏನಂತ ಕರಿತೀವಿ ಕಶೇರುಕಗಳು ಅಥವಾ ವರ್ಟಿಬ್ರೇಟ್ಸ್ ಅಂತ ಕರೀತೀವಿ. ಸೊ ನಾವು ಮುಂಚೆ ಕ್ಲಾಸಸ್ ಅಲ್ಲಿ ಯಾವ್ದ್ರ ಬಗ್ಗೆ ಸೊ ಏನು ಅಕಶೇರುಕಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ಸೊ ಲೆಟ್ ಅಸ್ ಲರ್ನ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ವಾಟ್ ವರ್ಟಿಬ್ರೇಟ್ಸ್. ವರ್ಟಿಬ್ರೇಟ್ಸ್ ಅಂದ್ರೆ ಬೆನ್ನೆಲುಬನ್ನ ಹೊಂದಿರತಕ್ಕಂತ ಪ್ರಾಣಿಗಳಿಗೆ ಏನಂತ ಕರಿತೀವಿ ವರ್ಟಿಬ್ರೇಟ್ಸ್ ಅಂತ ಕರಿತೀವಿ ಹೌದಾ. Here, see here. So these animals have what true vertebral column. ಅಂದ್ರೆ ಸೊ ಜೀವನ ಪರ್ಯಂತ ನಾವು ಏನೋ ಬೆನ್ನೆಲುಬನ್ನ ಹೊಂದಿರ್ತೀವಿ. ಕೆಲವೊಂದಿಷ್ಟು ಪ್ರಾಣಿಗಳು ನಾಯಿ ಆಗಿರ್ಬೋದು, ಸೊ ಕೆಲವೊಂದಿಷ್ಟು ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು. ಸೊ ಈ ತರ ಎಲ್ಲಾ ಪ್ರಾಣಿಗಳಲ್ಲಿ ನಾವು ಬೆನ್ನೆಲುಬನ್ನ ಕಾಣ್ತೀವಿ ಹೌದಾ. ವೆಲ್ ಡೆವಲಪ್ಡ್ vertebral column is there. Okay, and here internal skeleton. So they have what so including human being also. So ಎಲ್ಲ ಮನುಷ್ಯ ಆಗಿರ್ಬೋದು ಅಂದ್ರೆ ಪ್ರಾಣಿಗಳು ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು, ಸೊ ಸಾಕು ಪ್ರಾಣಿಗಳಾಗಿರ್ಬೋದು. ಸೊ ಈ ಎಲ್ಲಾ ಪ್ರಾಣಿಗಳಲ್ಲಿ ಏನು ಸ್ಕೆಲಿಟನ್ ಸೊ ಎಲುಬುಗಳು ಎಲ್ಲಿರ್ತಾವ ದೇಹದ ಒಳಭಾಗದಲ್ಲಿ ಇರ್ತಾವ ಹೌದಾ.
and here they have a notochord ಅಂದ್ರೆ ಸೊ ಏನು ಬೆನ್ನೆಲುಬನ್ನ ಹೊಂದಿರ್ತಾರೆ ಹೌದಾ. ಸೊ ಮನುಷ್ಯನಲ್ಲಿ ಕೂಡ ಬೆನ್ನೆಲುಬು ಇರುತ್ತೆ. ಸೊ ನಾಯಿ ಆಗಿರ್ಬೋದು, ನರಿ ಆಗಿರ್ಬೋದು, ಟೈಗರ್, ಚೀತಾ. ಸೊ these are the what includes what notochord structure in the internal organs. Here presence of well developed endocrine glands. ಸೊ ಇಲ್ಲೇನು vertebrates ಅಲ್ಲಿ ಅಂದ್ರೆ ಕಶೇರುಕಗಳಲ್ಲಿ ಏನಾಗಿರ್ತೈತೆ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇರ್ತಾವ. ಅಂದ್ರ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರ ಸೊ ನಮ್ಮ ದೇಹದಲ್ಲಿ ತಗೊಳ್ರಿ, ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಗ್ಲ್ಯಾಂಡ್ ತಗೊಳ್ರಿ, ಅದು ಎಲ್ಲಿರ್ತೈತಿ ಥ್ರಾಟ್ ರೀಸನ್ ಅಂದ್ರೆ ಗಂಟಲಿನಲ್ಲಿ ಏನಿರ್ತೈತಿ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಗ್ಲ್ಯಾಂಡ್ ಇರುತ್ತೆ ಹೌದಾ. ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಎಂಡೋಕ್ರೈನ್ ಗ್ಲ್ಯಾಂಡ್ ವಿಚ್ ಹೆಲ್ಪ್ಸ್ ಟು ವಾಟ್ ಸೀಕ್ರೆಟ್ಸ್ ಸಮ್ ಆಫ್ ದಿ ಸ್ಪೆಸಿಫಿಕ್ ಹಾರ್ಮೋನ್ಸ್. ಹಾರ್ಮೋನ್ಸ್ ಯಾವ ತರ ಹಾರ್ಮೋನ್ಸ್ ಅಂದ್ರೆ ಸೊ ನಮ್ಗೆ ಹೈಟ್ ಆಗ್ಲಿಕ್ಕೆ ಒಂದು ಹಾರ್ಮೋನ್ ಇರುತ್ತೆ ಹೌದಾ. ಸೊ ಅಂದ್ರೆ ನಾವು ಎತ್ತರ ಬೆಳಿಬೇಕಂದ್ರೆ ಏನಾಗಿರುತ್ತೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪಿಟ್ಯೂಟರಿ ಗ್ಲ್ಯಾಂಡ್ ಏನ್ ಮಾಡುತ್ತೆ, ಸೊ ಪಿಟ್ಯೂಟರಿ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡುತ್ತೆ ಹೌದಾ. ಸೊ ಬೆಳವಣಿಗೆಯ ಹಾರ್ಮೋನ್ ಅಂತ ಏನ್ ಕರಿತೀವಲ್ಲ ಅದಕ್ಕೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕರಿತೀವಿ ಹೌದಾ. ಸೊ ಹಿಯರ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ದಿ ವಾಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಇಸ್ ವಾಟ್ ಪಿಟ್ಯೂಟರಿ ಗ್ಲ್ಯಾಂಡ್. ಅನ್ನೋದು ನಮ್ಮ ದೇಹದಲ್ಲಿ ಸೊ ಕೆಲವೊಂದಿಷ್ಟು ಸೊ ಜಾಸ್ತಿ ಕೋಪ ಆಗಿರ್ಬೋದು, ನಗು ಆಗಿರ್ಬೋದು, ಅಳು ಆಗಿರ್ಬೋದು ಹೌದಾ. ಸೊ ಈ ತರ ಎಲ್ಲಾ ಆಕ್ಟಿವಿಟೀಸ್ ಏನಾಗಿರ್ತಾವ ಸಮ್ ಆಫ್ ದಿ ವಾಟ್ ಸೀಕ್ರೇಷನ್ ಆಫ್ ದಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ಅವರ್ ಬಾಡಿ. ಸೊ ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಹಾರ್ಮೋನ್ಸ್ ಗಳು ರಿಲೀಸ್ ಆಗೋದ್ರಿಂದ ಸೊ ಈ ತರ ಫಂಕ್ಷನ್ಸ್ ಎಲ್ಲ ನಡೀತಿರ್ತಾವ. ಓಕೆ, ಅಂಡ್ ನೆಕ್ಸ್ಟ್ vertebrates are symmetrical, triploblastic, coulombic and segmented with complex differentiation of what some of the tissues and also the body functions or organs. Here, so here vertebrates ಅಲ್ಲಿ so ಕೆಲವೊಂದಿಷ್ಟು vertebrates ಏನಾಗಿರ್ತಾವ ಸಿಮೆಟ್ರಿಕಲ್ ಇರ್ತಾವ ಹೌದಾ. ಸೊ ಇನ್ನು ಕೆಲವೊಂದಿಷ್ಟು ಟ್ರಿಪ್ಲೋಬ್ಲಾಸ್ಟಿಕ್ ಅಂದ್ರೆ 3 ಲೇಯರ್ಸ್ ಆಫ್ ಸ್ಕಿನ್ ಅನ್ನ ಒಳಗೊಂಡಿರ್ತಾವ. ನೆಕ್ಸ್ಟ್ ಕೋಲೋಮಿಕ್ ಅಂದ್ರೆ ಸೊ ಅವ್ರ ಎಲ್ಲಾ ಇಂಟರ್ನಲ್ ಆರ್ಗನ್ಸ್ ಏನಾಗಿರ್ತಾವ ವೆಲ್ ಡೆವಲಪ್ಡ್ ಆಗಿರ್ತಾವ ಹೌದಾ. And here, so these are what some of the main function of the vertebrates. Okay, they have a what dorsal nerve cord ಅಂದ್ರೆ so complete ಆಗಿ ಅದರದ್ದು vertebral column ಏನಾಗಿರುತ್ತೆ ವೆಲ್ ಡೆವಲಪ್ ಆಗಿರುತ್ತೆ. ಅಂದ್ರೆ ಹೊಟ್ಟೆಯ ಭಾಗದಲ್ಲಿ ಏನಾಗಿರುತ್ತೆ ಕರೆಕ್ಟ್ ಆಗಿ ಸೊ ಡೆವಲಪ್ಮೆಂಟ್ ಇರುತ್ತೆ. ಲೈಕ್ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ಆಗಿರ್ಬೋದು. ಸೊ ಈ ತರ ಎಲ್ಲ ಇಂಟರ್ನಲ್ ಆರ್ಗನ್ಸ್ ಏನಾಗಿರ್ತಾವ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಓಕೆ, they are what columnate ಅಂದ್ರೆ ಸೊ ಎಲ್ಲಾ ಇಂಟರ್ನಲ್ ಆರ್ಗನ್ಸ್ ಏನಾಗಿರ್ತಾವ ಚೆನ್ನಾಗಿ ಬೆಳವಣಿಗೆಯನ್ನ ಹೊಂದಿರ್ತಾವ. ಓಕೆ, ಸೊ these are what some of the main features of the vertebrates. ಸೊ vertebrates ಗಳಲ್ಲಿ ಕಂಡು ಬರ್ತಕ್ಕಂತ ಕೆಲವೊಂದಿಷ್ಟು ಫೀಚರ್ಸ್ ಇವು. ಓಕೆ, ಸೊ ಇದೇ ತರ vertebrates ಅನ್ನ ಎಷ್ಟು 5 ಕ್ಲಾಸಸ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಅಂದ್ರೆ ಕಶೇರುಕ ಪ್ರಾಣಿಗಳನ್ನ 5 ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಸೊ ಯಾವ ಅಂದ್ರೆ ಅದು ಪೀಸಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಅಂಡ್ ಮ್ಯಾಮಲ್ಸ್. ಸೊ ಏನು ಕನ್ನಡದಲ್ಲಿ ಹೇಳ್ಬೋದು ಪೀಸಸ್ ಆರ್ ನಥಿಂಗ್ ಬಟ್ ಮೀನುಗಳು. ಓಕೆ, ಸೊ ಮೀನುಗಳ ಕುರಿತು ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವಿ ಪೀಸಸ್. ಆಂಫಿಬಿಯನ್ಸ್ ಅಂದ್ರೆ ಉಭಯವಾಸಿಗಳು ಅಂತ ಕರಿತೀವಿ ಹೌದಾ. ಸೊ ರೆಪ್ಟೈಲ್ಸ್ ಅಂದ್ರೆ ಸರೀಸೃಪಗಳು. ಓಕೆ, ಏವ್ಸ್ ಆರ್ ನಥಿಂಗ್ ಬಟ್ ಪಕ್ಷಿಗಳು ಅಥವಾ ಹಕ್ಕಿಗಳಂತ ಕರಿತೀವಿ. ಸೊ ಮ್ಯಾಮಲ್ಸ್ ಅಂದ್ರೆ ಲೈಕ್ ಮನುಷ್ಯ ಆಗಿರ್ಬೋದು ಹೌದಾ. ಸೊ ಕೆಲವೊಂದಿಷ್ಟು ಪ್ರಾಣಿಗಳನ್ನ ಮ್ಯಾಮಲ್ಸ್ ಅಂದ್ರೆ ಹಾಲು ಉಳಿಸ್ತಕ್ಕಂತ ಕೆಲವೊಂದಿಷ್ಟು ಪ್ರಾಣಿಗಳಿಗೆ ನಾವು ಮ್ಯಾಮಲ್ಸ್ ಅಂತ ಕರಿತೀವಿ ಹೌದಾ. ಸೊ ಲೆಟ್ us learn about the what classification of the vertebrals. ಓಕೆ, ಸೊ ವರ್ಟಿಬ್ರಲ್ ಅಂದ್ರೆ ಕಶೇರುಕಗಳಲ್ಲಿ 5 ಪ್ರಕಾರವಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಪೀಸಸ್ ಆಗಿರ್ಬೋದು, ಆಂಫಿಬಿಯನ್ಸ್, ಏವ್ಸ್, ರೆಪ್ಟೈಲ್ಸ್ ಅಂಡ್ ಮ್ಯಾಮಲ್ಸ್ ಅಂತ ಕರಿತೀವಿ. ಹಿಯರ್ let us learn about one by one. Okay, so first pieces ಬಗ್ಗೆ ಏನು ಅಂದ್ರೆ ಮೀನುಗಳು. ಸೊ ಮೀನುಗಳು ಜಾಸ್ತಿ ಎಲ್ಲಿ ವಾಸಿಸ್ತಾವ? ಆಬ್ವಿಯಸ್ಲಿ ನೀರಿನಲ್ಲಿ ವಾಸಿಸ್ತಾವ ಹೌದಾ. ಸೊ ಮೀನುಗಳು ಎಲ್ಲಿರ್ತಾವು? ನೀರಿನಲ್ಲಿ ಇರ್ತಾವ. ಸೊ ಏನು ಲ್ಯಾಂಡ್ ಮೇಲೆ ತಂದ್ಬಿಟ್ರೆ ಅವು ಜೀವಿಸಂಗಿಲ್ಲ ಹೌದಾ. ಸೊ ಆಲ್ಮೋಸ್ಟ್ ಆಲ್ ಪೀಸಸ್ ಫ್ಯಾಮಿಲಿ ಫೌಂಡ್ ಇನ್ ದ ವಾಟರ್ ರೀಸನ್. ಸೊ ಎಲ್ಲಾ ತರಹದ ಫಿಶ್ ಕಿಂಗ್ಡಮ್ ಗೆ ಸೇರ್ತಕ್ಕಂತ ಎಲ್ಲಾ ಜೀವಿಗಳು ನೀರಿನಲ್ಲಿನೇ ವಾಸಿಸ್ತಾವ ಹೌದಾ. Yeah, so pieces includes all bony and cartilaginous fishes. ಇಲ್ಲೇನಾಗಿರ್ತಾವ ಅಂದ್ರ ಸೊ ಕೆಲವೊಂದಿಷ್ಟು ಫಿಶ್ ಗಳಲ್ಲಿ ಏನಿರ್ತಾವ ಕಾರ್ಟಿಲೇಜಿಯಸ್ ಆರ್ ಕಾರ್ಟಿಲೇಜ್ ಬೋನ್ಸ್ ಇರ್ತಾವ. ಅಂದ್ರ ಮೃದುವಾದಂತ ಒಂದು ಏನು
ಫಿಶ್ ಒಳಗೆ ಏನಿರ್ತಾವ ಮೃದುವಾದಂತ ಬೋನ್ಸ್ ಪ್ರೆಸೆಂಟ್ ಇರ್ತಾವ ಹೌದಾ. ಅಂಡ್ ಹಿಯರ್ ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಅಕ್ವಾಟಿಕ್ ಅಂದ್ರೆ ಕಂಪ್ಲೀಟ್ ಆಗಿ ಏನು ನೀರಿನಲ್ಲಿ ವಾಸ ಮಾಡ್ತಕ್ಕಂತ ಒಂದು ಜೀವಿಗಳದಾವ ಯಾವ ಮೀನುಗಳು ಹೌದಾ. Yeah, the skin is covered with scales and plates. So look at this diagram here. Yeah. So have you observed the skin of the what fish? So ನೀವು fish ಅಂದ್ರೆ ಮೀನಿನ ಒಂದು ಚರ್ಮವನ್ನ ನೋಡಿರಿ. So ಹೆಂಗಾಗಿರುತ್ತೆ ಅಂದ್ರೆ ಲೈಕ್ ಸ್ಕೇಲ್ ತರ ಇರುತ್ತೆ ಅಂದ್ರೆ so ಈ ತರ. So this the what visible structure of the what fish is called as what scale like ಹೌದಾ. So like a plate like a structure is there ಹೌದಾ. So next here body is streamlined with paid and unpaid fins. So ಅವಕ್ಕೆ ಏನಾಗಿರ್ತಾವ ಈಜಾಡ್ಲಿಕ್ಕೆ ರೆಕ್ಕೆಗಳಿರ್ತಾವ ಹೌದಾ. fins are nothing but what ಅದರ ರೆಕ್ಕೆಗಳಿಗೆ ನಾವು fins ಅಂತ ಕರಿತೀವಿ. So which has to what movement in the water ಅಂದ್ರೆ ನೀರಿನಲ್ಲಿ ಏನಾಗ್ತಾವ ಚಲಿಸಲಿಕ್ಕೆ ಸಹಾಯ ಮಾಡ್ತಾವ. And here body is a streamlined motion ಅಂದ್ರೆ streamlined ಅಂದ್ರೆ so it is like a boat like structure. So fish ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಇಟ್ಸ್ nothing but boat like structure ಅಂದ್ರೆ ಸ್ವಲ್ಪ ಹಡಗಿನ ಆಕಾರದಲ್ಲಿ ಇರುತ್ತೆ ಹೌದಾ. So and also they have a paid and unpaid fins ಅಂದ್ರೆ ಈಜು ರೆಕ್ಕೆಗಳು ಏನಂತ ಕರಿತೀವಲ್ಲ ಅವಕ್ಕೆ ಏನಂತ ಕರಿತೀವಿ fins ಅಂತ ಕರಿತೀವಿ. ಸೊ fins ಇಂದ ಏನ್ ಮಾಡ್ತಾವ ಸೊ ನೀರಿನಲ್ಲಿ ಏನ್ ಮಾಡ್ತಾವ ಮೂವ್ಮೆಂಟ್ ಮಾಡ್ಲಿಕ್ಕೆ fins ಹೆಲ್ಪ್ ಆಗ್ತೈತಿ ಅಲ್ಲಿ ಮೀನುಗಳಲ್ಲಿ ಓಕೆ. ಅಂಡ್ ಹಿಯರ್ ದೀಸ್ ಆರ್ ವಾಟ್ ಕೋಲ್ಡ್ ಬ್ಲಡೆಡ್ ವರ್ಟಿಬ್ರೇಟ್ಸ್. ಕೋಲ್ಡ್ ಬ್ಲಡೆಡ್ ಅಂದ್ರೆ ಏನು ಸೊ ಏನಂದ್ರೆ ಪರಿಸರದ ಒಂದು ಟೆಂಪರೇಚರ್ ಗೆ ಅನುಗುಣವಾಗಿ ಏನ್ ಮಾಡ್ತಾವ ತಮ್ಮ ಬಾಡಿ ಟೆಂಪರೇಚರ್ ಅನ್ನ ಚೇಂಜ್ ಮಾಡ್ಕೊಳ್ತಾವ ಹೌದಾ. ಸೊ ಲೈಕ್ ಸೊ ಜಾಸ್ತಿ ಏನು ಅವಕ್ಕೆ ಬಿಸಿಯಾದಂತ ಒಂದು ಕ್ಲೈಮೇಟ್ ಬೇಕು ಅಂದ್ರೆ ಸೊ ಬಿಸಿಲಲ್ಲಿ ಇದ್ರೆ ಏನಾಗ್ತಾವ ಸೊ ಜಾಸ್ತಿ ಹೀಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ತಾವ. ಸೊ ಕೋಲ್ಡ್ ಬೇಕು ಅಂದ್ರೆ ಸೊ ಕೋಲ್ಡ್ ಅಂದ್ರೆ ಸೊ ಕೋಲ್ಡ್ ಟೆಂಪರೇಚರ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ತಾವ ಎನ್ವಿರಾನ್ಮೆಂಟ್ ಇಂದ. ಸೊ ಈ ತರ ಏನ್ ಮಾಡ್ತಾವ ಎನ್ವಿರಾನ್ಮೆಂಟ್ ಗೆ ಅನುಗುಣವಾಗಿ ತಮ್ಮ ಬಾಡಿ ಟೆಂಪರೇಚರ್ ಅನ್ನ ಚೇಂಜ್ ಮಾಡ್ಕೊಳ್ತಾವ. ಸೊ ಆ ತರ ಪ್ರಾಣಿಗಳಿಗೆ ಏನಂತ ಕರಿತೀವಿ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಅಂತ ಕರಿತೀವಿ ಓಕೆ. ಅಂಡ್ ಹಿಯರ್ ಸೊ ಹಾರ್ಟ್ ಇಸ್ ವಾಟ್ ಟೂ ಚೇಂಬರ್ಡ್ ಅಂದ್ರೆ ಸೊ ಎಲ್ಲ ತರಹದ ಮೀನುಗಳಲ್ಲಿ ಸೊ ಹಾರ್ಟ್ ಎಷ್ಟು ಚೇಂಬರ್ಸ್ ಅನ್ನ ಒಳಗೊಂಡಿರ್ತೈತಿ ಎರಡು ಚೇಂಬರ್ಡ್ ಹಾರ್ಟ್ ಅನ್ನ ಒಳಗೊಂಡಿರ್ತೈತಿ. ಅಂಡ್ ಹಿಯರ್ ದೇ ಹ್ಯಾವ್ ಟು ಲೇಸ್ ಎಗ್ಸ್ ಫಾರ್ ದಿ ರೀಪ್ರೊಡಕ್ಷನ್. ಸೊ ಏನ್ ಮಾಡ್ತಾವ ಅಂದ್ರೆ ಎಲ್ಲ ತರಹದ ಮೀನುಗಳು ಸೊ ಏನು ಎಗ್ಸ್ ಅನ್ನ ಲೇಸ್ ಮಾಡ್ತಾವ ಫಾರ್ ರೀಪ್ರೊಡಕ್ಷನ್ ಆರ್ ಫಾರ್ ರೀಪ್ರೊಡ್ಯೂಸ್ ದೇರ್ ಯಂಗ್ ಒನ್ಸ್ ಅಂದ್ರೆ ಸೊ ಅವುಗಳ ಸಂತತಿ ಬೆಳಿಬೇಕಂದ್ರೆ ಅವು ಏನ್ ಮಾಡ್ತಾವ mostly ಅಂದ್ರೆ almost all beings of the fish can reproduce or lays the eggs for the reproduction ಅಂದ್ರೆ ಮೊಟ್ಟೆ ಅನ್ನ ಇರ್ತಕ್ಕಂತ ಒಂದು ಪ್ರಾಣಿಗಳಾಗವೆ ಹೌದಾ. ನೆಕ್ಸ್ಟ್ some fish kinds are what skeletons made of entirely cartilage. So for example here shark. So shark ಪ್ರಾಣಿಗಳು ಏನಾಗಿರ್ತಾವ ಅಂದ್ರೆ ಸೊ ಪೀಸಸ್ ಗುಂಪಿಗೆ ಅಂದ್ರೆ ಮೀನುಗಳ ಗುಂಪಿಗೆ ಸೇರಿಸ್ತಾರೆ. ಸೊ ಯಾಕಂದ್ರೆ ಸೊ ಅದ್ರ ಬಾಡಿನು ಸ್ಮೂತ್ ಲೈಕ್ ಕಾರ್ಟಿಲೇಜ್ ಸ್ಕಿನ್ ಇಂದ ಕೂಡಿರ್ತೈತಿ ಅಥವಾ ಬೋನ್ ಇಂದ ಕೂಡಿರ್ತೈತಿ ಅಂದ್ರೆ ಸೊ ದೇ ಆಲ್ಸೋ ಹ್ಯಾವ್ ವಾಟ್ ಸ್ಮೂತ್ ಮಸಲ್ಸ್ ಇನ್ ದ ಬಾಡಿ. ಯಾವುದು ಶಾರ್ಕ್ ಮೀನುಗಳ ಏನಂತ ಕರಿತೀವಲ್ಲ ಸೊ ಆ ತರ ಮೀನುಗಳಲ್ಲಿ ಏನಾಗಿರ್ತಾವ ಅಂದ್ರೆ ಸ್ಮೂತ್ ಏನು ಬೋನ್ಸ್ ಪ್ರೆಸೆಂಟ್ ಇರ್ತಾವ. ಅಂಡ್ ಹಿಯರ್ some kinds of what some kinds made of both bone and cartilage. So for example tuna and rohu. So here ಟ್ಯೂನಾ ಮತ್ತು ರೋಹು ಅನ್ನೋ ಒಂದು ಫಿಶ್ ಗಳು ಅಂದ್ರೆ ಮೀನುಗಳು ಏನಾಗಿರ್ತಾವ ಸೊ ಎರಡು ಸೊ ಕೆಲವೊಂದಿಷ್ಟು ಫಿಶ್ ಏನಾಗಿರ್ತಾವ ಬೋನ್ ಅಂದ್ರೆ ಎಲುಬುಗಳನ್ನ ಹೊಂದಿರ್ತಾವ ಸೊ ಮತ್ತು ಸ್ಮೂತ್ ಎಲುಬುಗಳು ಅಂದ್ರೆ ಸ್ಮೂತ್ ಬೋನ್ಸ್ ಕೂಡ ಹೊಂದಿರ್ತಾವ. ಸೊ ಆ ತರ ಯಾವ್ದಂದ್ರೆ ಟ್ಯೂನಾ ಮತ್ತು ರೋಹು ಅನ್ನೋ ಮೀನುಗಳು ಸೊ ಎರಡೂ ತರ ಬೋನ್ ಸ್ಟ್ರಕ್ಚರ್ ಅನ್ನ ಒಳಗೊಂಡಿರ್ತಾವ. ಅಂಡ್ ಹೌ ದೇ ಕ್ಯಾನ್ ರೆಸ್ಪೈರ್ ಇನ್ ದ ವಾಟರ್. ಸೊ ನೀರಿನಲ್ಲಿ ಇರ್ತಾವ ಬಟ್ ಅವಕ್ಕೆ ಆಕ್ಸಿಜನ್ ಬೇಕೇ ಬೇಕು. ಸೊ ಯಾವ ತರ ಆಕ್ಸಿಜನ್ ಅನ್ನ ಪಡ್ಕೊಳ್ತಾವ ಮೀನುಗಳಂದ್ರೆ ನೀರಿನಲ್ಲಿ ಇರ್ತಕ್ಕಂತ ಏನು ಆಕ್ಸಿಜನ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ತಾವ ಹೌದಾ. ಸೊ ಯಾವುದರ ಒಂದು ಸಹಾಯದಿಂದ ಅಂದ್ರೆ ಅದು ಗಿಲ್ಸ್ ಗಳ ಸಹಾಯದಿಂದ. ಸೊ ಸ್ಕಿನ್ ಮೇಲೆ ಇರ್ತಕ್ಕಂತ ಗಿಲ್ಸ್ ಗಳ ಸಹಾಯದಿಂದ ಏನ್ ಮಾಡ್ತಾವ ದೇ ಹ್ಯಾವ್ ಟು ಅಬ್ಸಾರ್ಬ್ ಸಮ್ ಅಮೌಂಟ್ ಆಫ್ ದಿ ವಾಟ್ ನೀಡೆಡ್ ಆಕ್ಸಿಜನ್ ಲೆವೆಲ್ ಇನ್ ದ ಬಾಡಿ. ಸೊ ತಮ್ಮ ಬಾಡಿಗೆ ಬೇಕಾದಂತ ಆಕ್ಸಿಜನ್ ಲೆವೆಲ್ ಅನ್ನ ಗಿಲ್ಸ್ ಗಳ ಸಹಾಯದಿಂದ ಏನ್ ಮಾಡ್ತಾವ ಮೀನುಗಳು ರೆಸ್ಪೈರ್ ಮಾಡ್ತಾವ ಓಕೆ.
ಸೊ ದಿಸ್ ಇಸ್ ವಾಟ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದ ಪೀಸಸ್ animal. ಹೌದಾ? ಸೊ ರಿಮೈನಿಂಗ್ ಲೈಕ್ ವಾಟ್ ಹಿಯರ್ amphibians or reptiles will continue in our next video. ಸೊ ನಿಮ್ಗೆ ಇಲ್ಲಿ ಪೀಸಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಅಂಡ್ ರಿಮೈನಿಂಗ್ ವಿಲ್ ಕಂಟಿನ್ಯೂ ಇನ್ ಅವರ್